ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಇವತ್ತು ಕ್ಯಾನ್ಸರ್ ಅನ್ನುವಂತಹ ಶಬ್ದವನ್ನ ಕೇಳಿದ್ರೆ ನಾವು ಭಯ ಪಡ್ತೇವೆ. ಅದೆಷ್ಟೋ ಜನ ಮಾನಸಿಕವಾಗಿ ದೈಹಿಕವಾಗಿ ಬಳಲಿ ಹೋಗಿರ್ತಾರೆ. ಆರ್ಥಿಕವಾಗಿಯೂ ಕೂಡ ಈ ರೋಗ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಹಾಗಾದ್ರೆ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅಂಥವರಿಗೆ ಕ್ಯಾನ್ಸರ್ನ ಚಿಕಿತ್ಸೆಯನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲೊಂದು ಸ್ವಯಂ ಸೇವಾ ಸಂಸ್ಥೆ ಸಹಾಯ ಮಾಡ್ತಾ ಇದೆ. ಹಾಗಾದ್ರೆ ಆ ಸ್ವಯಂ ಸೇವಾ ಸಂಸ್ಥೆ ಯಾವುದು, ಅವರು ಮಾಡ್ತಾ ಇರುವಂತಹ ಸಹಾಯ ಸೇವಾ ಕಾರ್ಯಗಳಾದ್ರೂ ಯಾವುದು, ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಡಾಕ್ಟರ್ ಗುರು ಸುಹಾಸ್ ರವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಏನಿದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಂದ್ರೆ? ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅನ್ನೋದು ಹೆಸರಲ್ಲೇ ಇದೆ. ಕ್ಯಾನ್ಸರ್ ಸಂಬಂಧಪಟ್ಟಿರೋ ರೋಗಿಗಳಿಗೆ ಒಂದು ಹೆಲ್ಪ್ ಬೇಕು ಅಂದಾಗ ಈ ಹೆಸರು ನಾವು ಕೇಳ್ಪಟ್ಟಿರ್ಬೋದು. ಇದು ನಾನು ಸ್ವಲ್ಪ ಇದಕ್ಕೆ ಹಿಸ್ಟ್ರಿ ಹೇಳಬೇಕು ಅಂದರೆ 1951 ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಂಸ್ಥೆ ಮುಂಬೈಯಲ್ಲಿ ಸ್ಟಾರ್ಟ್ ಆಗಿದೆ. ಮಿಸ್ಟರ್ ನಾವೆಲ್ ಟಾಟಾ, ಲೇಟ್ ರತನ್ ಟಾಟಾ ಅವ್ರ ತಂದೆ, ಆಮೇಲೆ ಡಾಕ್ಟರ್ ಜುಸ್ಸಾವಾಲಾ ಅವರು ಇಂಡಿಯಾಲಿ ಫಸ್ಟ್ ಆಂಕಾಲಜಿಸ್ಟ್ ಅಂತ ನಾವು ಹೇಳ್ತೀವಿ. ಅವರಿಬ್ಬರು ಸೇರಿಕೊಂಡು ಈ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿನ ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ 1986 ಈ ಕರ್ನಾಟಕ ಚಾಪ್ಟರ್ ಆಫ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿನ ಮಿಸ್ಟರ್ ಕಿಶೋರ್ ರಾವ್ ಅನ್ನೋರು ಸ್ಟಾರ್ಟ್ ಮಾಡಿದರು. ಸೊ ಆವಾಗಿಂದ ಕೆಲವೊಂದು ವಾಲಂಟಿಯರ್ಸ್ ಜೊತೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋದು, ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಮಾಡ್ತಿದ್ರು. ಸದ್ಯಕ್ಕೆ ಇವತ್ತಿನ ದಿವಸ 2025 ನಾವು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರು ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ. ಇದು ಬಿಟ್ಟು ನಮ್ಮದೇ 3 ಆಫೀಸ್ ಇದೆ. ಒಂದು ಮಂಗಳೂರಲ್ಲಿ, ಇನ್ನೊಂದು ಧಾರವಾಡಲ್ಲಿ, ಇನ್ನೊಂದು ಗುಲ್ಬರ್ಗ ಅಲ್ಲಿ, ಆ್ಯಂಡ್ ತೆಲಂಗಾಣ, ತಮಿಳ್ನಾಡು, ಒಂದು ಕೇರಳ ಅಲ್ಲಿ ಕೆಲವೊಂದು ಡಿಸ್ಟ್ರಿಕ್ಸ್ಗಳಲ್ಲಿ ನಾವು ಆಕ್ಟಿವಿಟೀಸ್ನ ಮಾಡ್ತಿದ್ದೀವಿ. ಸರ್, ಕಾಯಿಲೆಗಳು ಅಂತಂದ್ರೇನೆ ಸಹಜವಾಗಿ ಮನುಷ್ಯರು ಭಯ ಪಡ್ತಾರೆ. ಅದರಲ್ಲೂ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಅಂತಂದ್ರೆ ಜನ ಒಂದ್ ರೀತಿ ನಲುಗಿ ಹೋಗ್ಬಿಡ್ತಾರೆ ಸರ್. ಹಾಗಾದ್ರೆ ಈ ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅಂದ್ರೆ ಇದೊಂದು ನಾನ್ ಕಮ್ಯುನಿಕಬಲ್ ಡಿಸೀಸ್. ಅಂದ್ರೆ ಒಬ್ಬರಿಂದ ಒಬ್ರಿಗೆ ಹರಡಲ್ಲ ಈ ಕ್ಯಾನ್ಸರ್ ಕಾಯಿಲೆ. ಬಟ್ ಇತ್ತೀಚೆಗೆ ನೀವು ನೋಡಿದ್ರೆ, ನಾವೀಗ ಒಂದು 100 ಜನನ ಕೇಳಿದ್ರೆ ಪಾಪ್ಯುಲೇಷನ್ ಅಲ್ಲಿ ಅಟ್ಲೀಸ್ಟ್ ಅದರಲ್ಲಿ 50-60 ಜನ ಹೇಳ್ತಾರೆ ನಮಗೆ ಯಾರೋ ಒಬ್ರು ಪರಿಚಯ ಇದ್ದಾರೆ ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ತಗೋತಾ ಇರೋರು, ಇಲ್ಲ ಕ್ಯಾನ್ಸರಿಂದ ಚೇತರಿಸ್ಕೊಂಡವರು ಸಿಗ್ತಾರೆ. ಸೊ ನಮ್ಮ ಡಿಸೀಸ್ ಪ್ರಾಸೆಸ್ ನೋಡಿದ್ರೆ ನಾವು ಹಿಂದೆ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತಿದ್ವಿ. ಯಾವುದು ಟೈಫಾಯ್ಡು, ಇಲ್ಲ TB, ಇದೆಲ್ಲ ಆವಾಗ 1950-1960 ಇತ್ತು. ಬಟ್ ಗ್ರ್ಯಾಜುವಲಿ ನಮ್ಮದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗೆ ಪ್ಯಾರಾಡಿಮ್ ಶಿಫ್ಟ್ ಆಗ್ತಿದೆ. ಓಕೆ, ಸೊ ಕ್ಯಾನ್ಸರ್ ಅನ್ನೋದು ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸ್. ಇದು ಒಂದು ಮಲ್ಟಿ ಫ್ಯಾಕ್ಟೋರಿಯಲ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇದರಿಂದಾನೇ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಬಟ್ ಇದಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಕಾರಣಗಳು. ಓಕೆ, ಸೊ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು 2 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಬೋದು. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಕೈಯಲ್ಲಿ ಇರೋದು, ಅಂದರೆ ನಾವು ಇದಕ್ಕೇನಾದರೂ ಕ್ರಮ ತಗೊಂಡ್ರೆ ನಾವು ಇದರಿಂದ ದೂರ ಇರ್ಬೋದು ಅಂತ. ನಾನ್ ಮಾಡಿಫೈಯಬಲ್ ಅಂದರೆ ನಮ್ಮ ಕೈಯಲ್ಲಿ ಅದು ಇಲ್ಲ. ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಬಂದಾಗ ನಮಗೆಲ್ಲ ಗೊತ್ತು, ಈಗ ಲೈಫ್ ಸ್ಟೈಲ್ ನಮ್ಮದು ತುಂಬ ಚೇಂಜ್ ಆಗಿದೆ. ಓಕೆ, ಸೊ ಸ್ಮೋಕಿಂಗ್ ಆಗಲಿ, ಆಲ್ಕಹಾಲ್ ಆಗಲಿ, ಇಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಒಬೆಸಿಟಿ ಆಗಲಿ, ಇವೆಲ್ಲ ಕ್ಯಾನ್ಸರ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಸ್ಥಾಪನೆ ಕನ್ಫರ್ಮ್ ಆಗಿದೆ. ವೆರಸ್ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು ಅಂದರೆ, ಈಗ ಅವರು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕ್ಯಾನ್ಸರ್ ಇದ್ದರೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೊ ಇದು ಕ್ಯಾನ್ಸರ್ಗೆ ಕಾರಣಗಳು. ಸರ್, ಈ ಕ್ಯಾನ್ಸರು ಹೇಗೆ ಗೊತ್ತಾಗುತ್ತೆ ಸರ್ ಮನುಷ್ಯನಿಗೆ ಬಂದಿದೆ ಅಂತ ಹೇಳಿ? ಸೊ ಲಕ್ಷಣಗಳ ಬಗ್ಗೆ ಕೇಳ್ತಿದ್ದೀರಿ. ಸೊ ಅದು ಒಳ್ಳೆಯ ಪ್ರಶ್ನೆ. ಕ್ಯಾನ್ಸರ್ ಲಕ್ಷಣಗಳು ಯಾವುದು ಸ್ಪೆಸಿಫಿಕ್ ಆಗಿಲ್ಲ, ಬಟ್ ಕೆಲವೊಂದು ಜನರಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಓಕೆನಾ, ಒಂದು ತೂಕ ಕಡಿಮೆ ಆಗೋದು,
ಓಕೆನಾ. ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್, ಒಂದು ವರ್ಷಕ್ಕೆ ಒಂದು 10-12 kg ಕಡಿಮೆ ಆಗ್ಬೋದು, ಆ್ಯಂಡ್ ಈ ಕಾರಣ ಗೊತ್ತಿಲ್ಲ. ಓಕೆ. ಆ್ಯಂಡ್ ಸೆಕೆಂಡ್, ಮತ್ತೆ ಜ್ವರ ಎಲ್ಲ ಬರೋದು, ತಿಂಗ್ಳಿಗೊಂದ್ಸರಿ ಜ್ವರ ಬರೋದು, ಹುಷಾರು ತಪ್ಪದೆ ಇರೋದು, ಆಮೇಲೆ ಹೇರ್ ಲಾಸ್, ಓಕೆನಾ, ಕೂದಲು ಉದುರೋದು. ಸೊ ಈ ಥರ ಕೆಲವೊಂದು ಸಾಮಾನ್ಯ ಲಕ್ಷಣಗಳು ಇದೆ. ಓಕೆ. ಬಟ್ ಸ್ಪೆಸಿಫಿಕ್ಲಿ ನಾವು ನಮ್ಮ ದೇಶದ ಕಾಂಟೆಕ್ಸ್ಟ್ ನೋಡಿಕೊಂಡ್ರೆ, ಇಂಡಿಯಾ ಕಾಂಟೆಕ್ಸ್ಟಲ್ಲಿ 100 ಕ್ಯಾನ್ಸರಲ್ಲಿ 35-40 ಕ್ಯಾನ್ಸರ್ಗಳು ಬಾಯಿ ಕ್ಯಾನ್ಸರು, ಸ್ತನ ಕ್ಯಾನ್ಸರು, ಗರ್ಭಕಂಠದ ಕ್ಯಾನ್ಸರು, ಈ 3 ಕ್ಯಾನ್ಸರ್ ಹೆಚ್ಚಾಗಿದೆ. ಫಾರ್ಚುನೇಟ್ಲಿ, ಓಕೆನಾ, ಈ 3 ಕ್ಯಾನ್ಸರ್ಗಳು ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ಕಣ್ಣಿಡಿಬೋದು. ಸರ್, ಇನ್ನು ತಾವು ಇವಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಬೇರೆ ಬೇರೆ ತರದ ಕ್ಯಾನ್ಸರ್ಗಳಿದೆ ಅಂತ ಹೇಳಿ. ನಮ್ಮ ಭಾರತದಲ್ಲಿ ಸಹಜವಾಗಿ ಕಂಡುಬರುವಂತಹ ಕ್ಯಾನ್ಸರ್ನ ಟೈಪ್ಸ್ ಯಾವ್ದ್ಯಾವುದು? ಎಸ್. ಸೊ ಒಂದು ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಆ್ಯಂಡ್ ಈ 3 ಕ್ಯಾನ್ಸರ್ಗಳು 40%, 40% ಕ್ಯಾನ್ಸರ್ಗಳು ಈ 3 ಕ್ಯಾನ್ಸರಲ್ಲೇ ಇದೆ. ಸೊ ಇದಕ್ಕೆ ಕೆಲವೊಂದು ಪ್ರಾರಂಭಿಕ ಹಂತಗಳಲ್ಲಿ ಕಂಡುಹಿಡಿಯೋಕ್ಕೆ ಲಕ್ಷಣಗಳಿದೆ. ಫಾರ್ ಎಕ್ಸಾಂಪಲ್, ಬಾಯಿ ಕ್ಯಾನ್ಸರ್ಗೆ ಬಂದರೆ ಮೇಯ್ನ್ಲಿ ತಂಬಾಕು, 40-45% ತಂಬಾಕುವಿಂದ ಈ ಬಾಯಿ ಕ್ಯಾನ್ಸರ್ ಬರ್ತಾ ಇದೆ. ಓಕೆ. ಸೊ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ? ನಾವು ಇವತ್ತು ತಂಬಾಕು ತಿಂದರೆ ನಾಳೆ ಕ್ಯಾನ್ಸರ್ ಬರಲ್ಲ. ತಂಬಾಕು ಒಂದು 5 ವರ್ಷ, 10 ವರ್ಷ, 15 ವರ್ಷ ಬಳಸ್ತಾ ಇದ್ದರೆ ಅದು ಫಸ್ಟು ಬಿಳಿ ಮಚ್ಚೆ, ಕೆಂಪು ಮಚ್ಚೆ ಥರ ಸ್ಟಾರ್ಟ್ ಆಗುತ್ತೆ ಬಾಯಿ ಒಳಗಡೆ. ಸೊ ಅದನ್ನು ನೋಡಿದ ತಕ್ಷಣ ಅವರು ವೈದ್ಯರನ್ನ ಭೇಟಿ ಆದರೆ ಅದನ್ನು ಅಲ್ಲೇ ನಾವು ತಡೆಗಟ್ಬೋದು. ಇಲ್ಲ ಅದನ್ನು ಹಾಗೆ ಇದು ಗಾಯ ವಾಸಿ ಆಗತ್ತೆ, ಏನೋ ಲೋಕಲ್ ರೆಮಿಡೀಸ್ ಏನೋ ತಗೊಂಡ್ರೆ ಅದು ಕಷ್ಟ ಆಗುತ್ತೆ. ಬಾಯಿ ಕ್ಯಾನ್ಸರಲ್ಲಿ ಮೇಯ್ನ್ ಒಂದು ಮುಖ್ಯ ಫಾರ್ಚೂನ್ ಏನು ಅಂದರೆ, ಆ ಕೆಂಪು ಮಚ್ಚೆ ಆಗಲಿ, ಬಿಳಿ ಮಚ್ಚೆ ಆಗಲಿ, ಇಲ್ಲ ಸ್ವೆಲ್ಲಿಂಗ್, ಊತ ಏನಾದರೂ ನಾವು ನೋಟಿಸ್ ಮಾಡಿದ್ರೆ ಇಮಿಡಿಯೇಟಾಗಿ ಫಸ್ಟ್ ನಾವು ತಮ್ಮ ದಂತ ವೈದ್ಯರನ್ನ ಭೇಟಿ ಮಾಡಬೇಕು. ಆ್ಯಂಡ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಂಪ್ಲೀಟ್ಲಿ ರಿವರ್ಸಲ್ ಆಗುತ್ತೆ. ಬಟ್ ಅದು ನೆಕ್ಸ್ಟ್ ಹಂತಕ್ಕೆ ಹೋದರೆ ಆವಾಗ ಕ್ಯಾನ್ಸರ್ ಹರಡೋಕ್ಕೆ ಚಾನ್ಸ್ ಇದೆ. ಆ್ಯಂಡ್ ದೆನ್ ಈ ಕ್ಯಾನ್ಸರ್ನ 4 ಸ್ಟೇಜಲ್ಲಿ ನಾವು ಡಿವೈಡ್ ಮಾಡ್ತೀವಿ. ನೀವು ಕೇಳಿರ್ಬೋದು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ. ಈ ಅರ್ಲಿ ಡಿಟೆಕ್ಷನ್ಗೆ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್, ಆಮೇಲೆ ಸರ್ವೈವಲ್ಗೆ ಈ ಕ್ಯಾನ್ಸರ್ನ ಪ್ರಾರಂಭಿಕ ಹಂತದಲ್ಲೇ ನಾವು ಕಂಡುಹಿಡಿಬೇಕು. ಸೊ ಆವಾಗ ಕ್ವಾಲಿಟಿ ಆಫ್ ಲೈಫ್ ಒಂದು, ಆಮೇಲೆ ಸರ್ವೈವಲ್ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಆ್ಯಂಡ್ ದೆನ್ ಕಮಿಂಗ್ ಟು ಸ್ತನ ಕ್ಯಾನ್ಸರು 30 ವರ್ಷ ಮೇಲ್ಪಟ್ಟಿರೋ ಮಹಿಳೆಯರಲ್ಲಿ ಈಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಈ ಸ್ತನ ಕ್ಯಾನ್ಸರ್ಗೆ ಒಂದು ಸಿಂಪಲ್ ಟೆಕ್ನಿಕ್ಸ್ ಇದೆ ಅರ್ಲಿ ಡಿಟೆಕ್ಷನ್ಗೆ. ಸ್ತನ ಸ್ವಯ ಪರೀಕ್ಷಾ ಅಂತ ಹೇಳ್ತೀವಿ. ಓಕೆನಾ. ಸೊ ಎಲ್ಲ ಮಹಿಳೆಯರು 30 ವರ್ಷ ಆದಮೇಲೆ ತಿಂಗ್ಳಿಗೊಂದ್ಸರಿ ಅವರು ಬಾತ್ರೂಮಲ್ಲಾಗಿರ್ಬೋದು, ಇಲ್ಲ ಆ ಸ್ವಯಂ ಸ್ತನ ಪರೀಕ್ಷೆ ಮಾಡ್ಕೋಬೇಕು. ಏನಾದರೂ ಗಡ್ಡೆ ಇಲ್ಲ ಏನಾದರೂ ಬದಲಾವಣೆಗಳು ಕಣ್ಣು ಬಂದರೆ ಅವರು ಫಸ್ಟ್ ಫ್ಯಾಮಿಲಿ ಡಾಕ್ಟರ್ನ ಭೇಟಿ ಆಗಬೇಕು. ಆಮೇಲೆ ಸರ್ವೈಕಲ್ ಕ್ಯಾನ್ಸರ್, ಇದು 3ನೇ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಗರ್ಭಕಂಠ ಕ್ಯಾನ್ಸರು ಮೇಜರ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ಇನ್ಫೆಕ್ಷನಿಂದ ಬರುತ್ತೆ ಅಂತ ತುಂಬ ಸಂಶೋಧನೆಗಳು ಕನ್ಫರ್ಮ್ ಮಾಡಿದೆ. ಸೊ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ನೀವು ಕೇಳಿರ್ಬೋದು, ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು. ನೆಕ್ಸ್ಟ್, ಈ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಸ್ಕ್ರೀನ್ ದ ಮದರ್, ವ್ಯಾಕ್ಸಿನೇಟ್ ದ ಚೈಲ್ಡ್. ಸೊ ಅದು ಹೊಸ ಕ್ಯಾಂಪೇನ್. ಸರ್, ಇನ್ನು ಕ್ಯಾನ್ಸರ್ ಬಂತು ಅಂತ ಹೇಳಿ ಗೊತ್ತಾದ ತಕ್ಷಣ ಅದೆಷ್ಟೋ ಜನಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಒಂದು ರೋಗಿಗೆ ಆಗೋದ್ರೆ ಇನ್ನೊಂದು ಅವ್ರ ಕುಟುಂಬವೇ ಕೂಡ ಇದರಿಂದ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದುಡ್ಡಿದ್ದಂಥವ್ರೇನೋ ಸಿರಿವಂತರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಆದರೆ ಜನಸಾಮಾನ್ಯರಿಗೆ, ಬಡವರಿಗೆ ಏನಾದರೂ ಬಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸರ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಒಟ್ಟಾರೆ ಈ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಹೇಗೆ ಶುರುವಾಗುತ್ತೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳೋದು? ನಾನು ಹಿಂದೆ ಹೇಳ್ದಂಗೆ ಸ್ಟೇಜ್ 1 ಡಯಾಗ್ನೋಸ್ ಆಯಿತಾ, ಸ್ಟೇಜ್ 2 ಆಯಿತಾ, ಸ್ಟೇಜ್ 3 ಆಯಿತಾ, ಇಲ್ಲ ಸ್ಟೇಜ್ 4 ಆಯಿತಾ ಅಂತ. ಸೊ ಅದರ ಮೇಲೆ 3 ರೀತಿಯಾದ ಟ್ರೀಟ್ಮೆಂಟ್ ಇದೆ. ಒಂದು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್. ಓಕೆ. ಸೊ ಆಂಕಾಲಜಿಸ್ಟ್ ಅವ್ರ ಪೊಸಿಷನ್, ಏಜ್, ಆಮೇಲೆ ಸ್ಟೇಜ್ ಆಫ್ ಡಯಾಗ್ನೋಸಿಸ್ ಎಲ್ಲ ನೋಡಿಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ ಫಸ್ಟ್ ಕೀಮೋಥೆರಪಿ ಕೊಡಬೇಕಾ, ಇಲ್ಲ ಸರ್ಜರಿ ಮಾಡಬೇಕಾ, ಇಲ್ಲ ರೇಡಿಯೇಷನ್ ಥೆರಪಿ ಕೊಡಬೇಕಾ. ಬಟ್ ಕೆಲವೊಂದು ಮೇಯ್ನ್ಲಿ ಮಕ್ಕಳ ಕ್ಯಾನ್ಸರಲ್ಲಿ, ಪೀಡಿಯಾಟ್ರಿಕ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅಂತ ನಾವು ಕೇಳಿರ್ತೀವಿ, ಅದರಲ್ಲಿ ಮೆಜಾರಿಟಿ ಟೈಮ್ಸ್ ಕೀಮೋಥೆರಪಿ ಇಸ್ ದ ಚಾಯ್ಸ್ ಆಫ್ ಟ್ರೀಟ್ಮೆಂಟ್. ಓಕೆ. ಸೊ ಮೇಯ್ನ್ಲಿ ನಾನು ಹೇಳೋದೇನು ಅಂದರೆ,
ಕ್ಯಾನ್ಸರ್ ಯಾವ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡ್ತೀವೋ ಅದರ ಮೇಲೆ ಟ್ರೀಟ್ಮೆಂಟ್ ಸ್ಟ್ರಾಟಜಿ ಡಿಪೆಂಡ್ ಆಗುತ್ತೆ. ಬಟ್ ಈಗ ಇತ್ತೀಚೆಗೆ ಇಮ್ಯುನೋಥೆರಪಿ ಅಂತ ಒಂದು ಬಂದಿದೆ, ಇಲ್ಲ ಕಾರ್ ಟಿ ಸೆಲ್ ಥೆರಪಿ ಅಂತ ಬಂದಿದೆ. ಸೊ ಸಾಕಷ್ಟು ಹೊಸ ಟೆಕ್ನಿಕ್ಸ್ ಎಲ್ಲ ಬಂದಿದೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ಡಯಾಗ್ನೋಸಿಸ್ ಆಫ್ ದ ಕ್ಯಾನ್ಸರ್. ಅದಕ್ಕೆ ನಾವು ಹೇಳೋದು ರೆಗ್ಯುಲರ್ ಸ್ಕ್ರೀನಿಂಗ್, ಓಕೆ, ಅರ್ಲಿ ಡಿಟೆಕ್ಷನ್ ಈಸ್ ದ ಕೀ ಟು ಫೈಟ್ ಅಗೇನೆಸ್ಟ್ ಕ್ಯಾನ್ಸರ್. ನಾವು ಕ್ಯಾನ್ಸರ್ನ ಜಯಿಸಬೇಕು ಅಂದರೆ ಅರ್ಲಿ ಡಿಟೆಕ್ಷನ್ ಆಗಬೇಕು. ಓಕೆ, ಇನ್ನು ಸಾಮಾನ್ಯವಾಗಿ ಕ್ಯಾನ್ಸರ್ ಬಂದಂತಹ ರೋಗಿಗಳು ಕೀಮೋಥೆರಪಿ, ಕೀಮೋ ಅಂತ ಅಂತಾರೆ. ಏನ್ ಸರ್ ಅದು? ಕೀಮೋಥೆರಪಿ ಅಂದರೆ ನಾನು ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಮಾತ್ರೆಗಳು, ಓಕೆನಾ, ಕ್ಯಾನ್ಸರ್ಗೆ ಮಾತ್ರೆಗಳು, ಇಲ್ಲ ಕ್ಯಾನ್ಸರ್ಗೆ ಇಂಜೆಕ್ಷನ್ಗಳು, ಓಕೆನಾ. ಈ ಇದು ಡ್ರಗ್ಸ್ ಏನಿರುತ್ತೋ ಅದು ಇಂಜೆಕ್ಷನ್ ಇಲ್ಲ ಮಾತ್ರೆ ರೂಪದಲ್ಲಿ ಪೇಷಂಟ್ಗೆ ಕೊಡ್ತೀವಿ. ಅದನ್ನು ಕೀಮೋಥೆರಪಿ ಅಂತ ಇಟ್ಸ್ ನಾನು ತುಂಬ ಲೇ ಪರ್ಸನ್ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ದೀನಿ. ಸರ್ಜರಿ ಅಂತ ಅಂದರೆ ಯಾವ ಭಾಗಕ್ಕೆ, ದೇಹದಲ್ಲಿ ಯಾವ ಭಾಗಕ್ಕೆ ಕ್ಯಾನ್ಸರ್ ಎಫೆಕ್ಟ್ ಆಗಿರುತ್ತೋ ಆ ಭಾಗನ ನಾವು ದೇಹದಿಂದ ಸಪ್ರೇಟ್ ಮಾಡಬೇಕು. ರೇಡಿಯೇಷನ್ ಥೆರಪಿ ಅಂತ ಅಂದರೆ ಈ ರೇಡಿಯೇಷನ್ ರೇಸ್ನ ಆ ಭಾಗಕ್ಕೆ ಅದು ಎಕ್ಸ್ಪೋಸ್ ಮಾಡಿ ಆ ಟ್ಯೂಮರ್ನ ಸೈಜಲ್ಲಿ ಸ್ಟ್ರಿಂಕ್ ಮಾಡಿಸ್ತಾರೆ. ಅದಾದಮೇಲೆ ಸರ್ಜರಿಗೆ ತಗೊಂಡು ಹೋಗ್ತಾರೆ. ಸೊ ಇದೆಲ್ಲ ಡಿಪೆಂಡ್ ಆಗೋದು ಸ್ಟೇಜ್ ಆಫ್ ಡಯಾಗ್ನೋಸಿಸ್ ಮೇಲೆ. ಓಕೆ, ಇನ್ನು ಈ ಕೀಮೋಥೆರಪಿಯಲ್ಲಿ ಅದು ಒಳ್ಳೆಯ ಈ ಕಣಗಳನ್ನು ಕೂಡ ಸಾಯಿಸುತ್ತೆ ಅಂತ ಹೇಳ್ತಾರೆ, ಹೌದಾ? ಅದಕ್ಕೆ ಈಗ ಟಾರ್ಗೆಟೆಡ್ ಕೀಮೋಥೆರಪಿ ಅಂತ ಬಂದಿದೆ. ಸೊ ಆವಾಗ ಟಾರ್ಗೆಟ್ ಮಾಡಿ ಅದನ್ನು ಇದಾಗುತ್ತೆ. ಬಟ್ ಜನರಲಿ ಕೀಮೋಥೆರಪಿ ಇಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಬಿಟ್ಟು, ಸೈಡ್ ಎಫೆಕ್ಟ್ಸ್ ತುಂಬ, ಆ ಸೈಡ್ ಎಫೆಕ್ಟ್ಸ್ಗೂ ಅಷ್ಟೇ ವೈದ್ಯರು ಆ ಸೈಡ್ ಎಫೆಕ್ಟ್ಸ್ನ ಖಂಡಿತ ಅಡ್ರೆಸ್ ಮಾಡ್ತಾರೆ, ಓಕೆನಾ. ಸೊ ಆ ಕೀಮೋಥೆರಪಿ ಕೊಡೋದು ದೇಹದಲ್ಲಿ ಕ್ಯಾನ್ಸರ್ ಎಲ್ಲಿ ಹರಡಿರುತ್ತೋ ಆ ಭಾಗದಲ್ಲಿ ಆ ಜೀವಕೋಶನ ಬದಲಾವಣೆ ಮಾಡೋಕ್ಕೆ ಇಲ್ಲ ತೆಗಿಯೋಕ್ಕೆ. ಓಕೆ, ಇನ್ನು ಈ ಕುರಿತಂತೆ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಏನಿದೆ ಅದು ಈ ಅರ್ಹ ಕ್ಯಾನ್ಸರ್ ರೋಗಿಗಳಿಗೆ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನ ನೀಡ್ತಾ ಬಂದಿದೆ. ಅದ್ರ ಕುರಿತಂತೆ ತಿಳ್ಕೊಳ್ತಾ ಹೋಗೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಅಶ್ವಾಂಬರಕ್ಕೆ ಸ್ವಾಗತ. ಸರ್, ಆಗ್ಲೇ ಮಾತನಾಡ್ತಾ ಇದ್ವಿ ನಾವು ಕ್ಯಾನ್ಸರ್ನ ಕುರಿತಂತೆ ಸಾಕಷ್ಟು ಸಂಶೋಧನೆಗಳಾಗ್ತಾ ಇದೆ. ಆದ್ರೂ ಕೂಡ ಕ್ಯಾನ್ಸರ್ಗೆ ಚಿಕಿತ್ಸೆ ತಗೊಳ್ಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಲ್ಲ ಸರ್? ಯಾಕೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಚಿಕಿತ್ಸೆಗೆ ಇಷ್ಟೊಂದು ಖರ್ಚಾಗುತ್ತೆ? ಈಗ ನಾವು ಹೆಲ್ತ್ ಕೇರಲ್ಲಿ ಯಾವುದೇ ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಎರಡು ಥರ ಹಾಸ್ಪಿಟಲ್ಸ್ ಇರುತ್ತೆ, ಓಕೆನಾ. ಸೊ ಇನ್ನೊಂದು, ನಾವು ಈ ಪ್ರಶ್ನೆನ ಈ ರೀತಿಯಲ್ಲಿ ನೋಡಬೇಕು. ಸೊ ಕ್ಯಾನ್ಸರ್ ಅನ್ನೋದು ಒಂದು ಇತ್ತೀಚೆಗೆ ಒಂದು 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು, ಆವಾಗಿಂದ ಹೆಚ್ಚಾಗಿ ಬರ್ತಾ ಇದೆ. ಸೊ ಅದ್ರ ಮೇಲೆ ಸಂಶೋಧನೆಗಳು ಹೆಚ್ಚಾಗಿಲ್ಲ. ಸೊ ಅದಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ವಲ್ಪ ಹೆಚ್ಚು ಕಾಸ್ಟ್ಲಿ ಇರುತ್ತೆ. ಬಟ್ ಯಾವಾಗ ಈ ಗೌರ್ಮೆಂಟ್ ಸ್ಕೀಮ್ಸ್, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಆಗಲಿ, ಇಲ್ಲ ಆರೋಗ್ಯ ಕರ್ನಾಟಕ ಅಲ್ಲೇ ಆಗಲಿ, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕವರ್ ಆಗ್ತಿದೆ. ಸೊ ಪೇಷಂಟ್ಗೆ BPL ಕಾರ್ಡ್ ಇದ್ದರೆ, ರೇಷನ್ ಕಾರ್ಡ್ ಇದ್ದರೆ ಕೆಲವೊಂದು ಹಾಸ್ಪಿಟಲ್ಸ್ಗಳಲ್ಲಿ ಇದು ಉಚಿತವಾಗಿ ಕೊಡ್ತಾ ಇದ್ದಾರೆ, ಓಕೆ. ಬಟ್ ಒಂದು ಹಾಸ್ಪಿಟಲ್ ಇಲ್ಲ ಒಬ್ಬರಿಂದ ಈ ಟ್ರೀಟ್ಮೆಂಟ್ ಪೂರ್ತಿಯಾಗಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ತುಂಬ NGOಗಳು ಇಲ್ಲ ಇಂಡಿವಿಜುವಲ್ ಫಿಲಾಂಥ್ರಫಿಸ್ಟ್ಗಳು ಈ ಕ್ಯಾನ್ಸರ್ಗೆ ಸಹಾಯಕ್ಕಾಗಿ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಂಸ್ಥೆನೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅವರು ಕೆಲವೊಂದು ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಮಾಡಿಕೊಂಡು 3 ಟೈಪ್ಸ್ ಆಫ್ ಫಂಡ್ಸ್ ನಾವು ಕೊಡ್ತಾ ಇದ್ದೀವಿ ಕ್ಯಾನ್ಸರ್ ಪೇಷಂಟ್ಸ್ಗೆ. ಒಂದು ಬ್ರಿಡ್ಜ್ ಫಂಡ್ ಅಂತ, ಒಂದು ಪೇಷಂಟ್ಗೆ 30,000 ರೂಪಾಯಿ ಈ ಬ್ರಿಡ್ಜ್ ಫಂಡಲ್ಲಿ ಕೊಡ್ತಿದ್ದೀವಿ. ಇದು ಹೇಗೆ ಅಂದರೆ, ಕ್ಯಾನ್ಸರ್ ಡಯಾಗ್ನೋಸ್ ಆದಮೇಲೆ ಅವರ ಫೈನಾನ್ಸಸ್ನ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆ ಟೈಮಲ್ಲಿ ಅವ್ರ ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು ಅಂತ ಈ 30,000 ಅವ್ರಿಗೆ ಉಪಯೋಗ ಆಗುತ್ತೆ, ಓಕೆ. ಸೆಕೆಂಡ್, ಟ್ರೀಟ್ಮೆಂಟ್ ಫಂಡ್ ಅಂತ, ಇದು ಸರ್ಜರಿ ಆಗಲಿ, ರೇಡಿಯೇಷನ್ ಆಗಲಿ, ಇಲ್ಲ ಕೀಮೋಥೆರಪಿಗಾಗಲಿ ಪೇಷಂಟ್ಗೆ ಸಹಾಯ ಆಗುತ್ತೆ. ಇದು 60,000. ಆ್ಯಂಡ್ ಮಕ್ಕಳ ಟ್ರೀಟ್ಮೆಂಟ್ ಫಂಡ್ ಅಂತ, ಮಕ್ಕಳಿಗೆ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ಗೆ ಇದು ಒಬ್ಬರು ಪೇಷಂಟ್ಗೆ 1 ಲಕ್ಷ ತನಕ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಪೇಷಂಟ್ಗೆ ಡೈರೆಕ್ಟಾಗಿ ಕೊಡಲ್ಲ. ಹಾಸ್ಪಿಟಲ್ಸು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಗೆ ಒಂದು ಅಪ್ಲಿಕೇಶನ್ ಕಳಿಸ್ತಾರೆ. ಆ ಅಪ್ಲಿಕೇಶನ್ನ ರಿವ್ಯೂ ಮಾಡಿ ಹಾಸ್ಪಿಟಲ್ಗೆ ಈ ಫಂಡ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ.
ಇನ್ನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಗೆ ಈ ಕ್ಯಾನ್ಸರ್ ಬಂದಂತಹ ರೋಗಿಗಳು ಯಾವಾಗ ಸಂಪರ್ಕ ಮಾಡಬೇಕು? ಅಂದ್ರೆ ಅವರ ಮೊದಲನೇ ಸ್ಟೇಜ್ ಅಲ್ಲಿ ಇದ್ದಾಗಲೇ ಸಂಪರ್ಕ ಮಾಡಬೇಕು, ಅಥವಾ 3-4ನೇ ಸ್ಟೇಜಿಗೆ ಹೋದಾಗ ಸಂಪರ್ಕ ಮಾಡಿದ್ರು ಕೂಡ ಅದ್ರ ಸಹಾಯ ಸಿಗುತ್ತಾ? ಹೇಗೆ ಇದು ಈ ಪ್ರೋಸೆಸ್ ಹೇಗಿರುತ್ತೆ? ಸೊ ನಾನು ಹಿಂದೆ ಹೇಳ್ದಂಗೆ ಪೇಷಂಟ್ಸ್ ನಮ್ಮ ಡೈರೆಕ್ಟಾಗಿ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಾಸ್ಪಿಟಲ್ ಕಳಿಸ್ಬೇಕು. ಬಿಕಾಸ್ ಟ್ರೀಟಿಂಗ್ ಆಂಕಾಲಜಿಸ್ಟ್ಗೆ ಗೊತ್ತಿರುತ್ತೆ, ಆರ್ ಮೆಡಿಕಲ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಗೊತ್ತಿರುತ್ತೆ ಯಾವ ಪೇಷಂಟ್ಗೆ ಇದು ಸಹಾಯ ಬೇಕು ಅಂತ. ಬಿಕಾಸ್ ನಾನು ಹೇಳ್ದಂಗೆ ಒಂದು ಸಂಸ್ಥೆಯಿಂದ ಇಲ್ಲ, ಆರೋಗ್ಯ ಕರ್ನಾಟಕದಿಂದ ಅವ್ರಿಗೆ ಸ್ವಲ್ಪ ಫಂಡ್ ಬಂದಿರ್ಬೋದು, ಇಲ್ಲ ಇನ್ನೊಂದು NGO ಇಂದ ಬಂದಿರ್ಬೋದು. ಸೊ ಇದೆಲ್ಲ ಪೂಲ್ ಮಾಡಿ ಎಲ್ಲಿ ಗ್ಯಾಪ್ ಇದೆಯೋ, ಎಲ್ಲಿ ಬೇಕಾಗ್ಬೋದು, ಆವಾಗ ಆ ಅಪ್ಲಿಕೇಶನ್ನ ಒಂದು ಹಾಸ್ಪಿಟಲ್ ಅವರು ನಮಗೆ ಕಳಿಸ್ತಾರೆ, ನಮ್ಮ ಸಂಸ್ಥೆಗೆ ಕಳಿಸ್ತಾರೆ. ಇನ್ನು ಈ ಸಹಾಯ ಕೊಡೋದಕ್ಕೆ ಏನಾದರೂ ಕ್ರೈಟೀರಿಯಾ ಇದೆಯಾ? ಹೇಗೆ? ನಿಮ್ಮ ಪ್ರಶ್ನೆ ಫಸ್ಟ್ ಕೇಳಿರೋದು ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಅಂತ. ಸೊ ಏನಾಗುತ್ತೆ, ನೀಡ್ ಬೇಕಾಗಿರೋ ಸಹಾಯ ಪೇಷಂಟ್ಸ್ ತುಂಬ ಜನ ಇದ್ದಾರೆ ಆ್ಯಂಡ್ ರಿಸೋರ್ಸಸ್ ಕಡಿಮೆ ಇರುತ್ತೆ. ಸೊ ಆವಾಗ ಏನು ಪ್ರಯತ್ನ ಪಡ್ತೀವಿ ನಾವು ಅಂದರೆ ICS ಕೊಡೋ ಎವ್ರಿ ರುಪಿ ಸೊ ಕರೆಕ್ಟಾಗಿ ಸೇರಬೇಕು ಅಂತ. ಸೊ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಗಳು ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಿ, ನಾವು ಮಾಡ್ಕೊಂಡಿದ್ದೀವಿ. ಒಂದು ಪ್ರೊಜೆಕ್ಟೆಡ್ ಸರ್ವೈವಲ್ ರೇಟ್, ಪ್ರೊಜೆಕ್ಟೆಡ್ 5 year ಸರ್ವೈವಲ್ ರೇಟ್ ಅಂತ ಹೇಳ್ತೀವಿ, ಅದು 60%ಕಿಂತ ಹೆಚ್ಚಾಗಿದೆ. ಇದು ಜನರಲಿ ಡಾಕ್ಟರ್ ಸರ್ಟಿಫೈ ಮಾಡ್ತಾರೆ, ಟ್ರೀಟಿಂಗ್ ಆಂಕಾಲಜಿಸ್ಟ್ ಸರ್ಟಿಫೈ ಮಾಡ್ತಾರೆ. ಇನ್ನೊಂದು ಅವರು ಟೋಟಲ್ ಫ್ಯಾಮಿಲಿ ಇನ್ಕಮ್ಮು ವರ್ಷಕ್ಕೆ 4 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದೆರಡು ನಾವು ಪ್ರಧಾನವಾಗಿ ನೋಡ್ತೀವಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ. ಇನ್ನೊಂದು ಭಯಾನಕ ವಿಚಾರ ಏನು ಅಂತಂದ್ರೆ, ಇವತ್ತಿನ ಯುವಕರು, ಎಸ್ಪೆಷಲಿ ಶಾಲೆಗೆ ಹೋಗುವಂತಹ ಮಕ್ಕಳು, ಕಾಲೇಜ್ ಓದುವಂತಹ ಮಕ್ಕಳು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಗೆ ಗುಟ್ಕಾ ತಿನ್ನುವಂಥದ್ದು, ಸಿಗರೇಟ್ ಅನ್ನು ಸೇದುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಇದರಿಂದ ಕೂಡ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ಸು ತುಂಬಾನೇ ಜಾಸ್ತಿ ಇರುತ್ತೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಹೌದು, ನೀವು ಕರೆಕ್ಟಾಗಿ ಹೇಳಿದ್ದೀರಿ. ನಾನು ಹಿಂದೆ ಹೇಳಿದ್ದೆ, ಪ್ರಥಮವಾಗಿ ಹೇಳಿದ್ದೆ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಸೊ ಈ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ತಂಬಾಕು ಆಮೇಲೆ ಆಲ್ಕೋಹಾಲ್ ಈ ಎರಡು ತುಂಬ ಹೆಚ್ಚಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕ್ಯಾನ್ಸರ್ಗೆ. ಬಟ್ ಇದನ್ನು ನಾವು ತಡೆ ಕಟ್ಬೋದು ಅಂದರೆ ಇಟ್ ಶುಡ್ ಬಿ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್. ಒಂದು, ಶಾಲೆ ಇಲ್ಲ ಕಾಲೇಜ್ ಮಕ್ಕಳಿಗೆ ನಾವು ಅರಿವು ಮೂಡಿಸ್ಬೇಕು ಈ ತಂಬಾಕು ಆಮೇಲೆ ಆಲ್ಕೋಹಾಲ್ ಬಗ್ಗೆ. ಇನ್ನೊಂದು ಅಡ್ವೊಕೆಸಿ. ಸೊ ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ ಅದು ಆಗ್ತಿದೆ, ರೇಟ್ ಎಲ್ಲ ಹೆಚ್ಚು ಮಾಡ್ತಿದ್ದಾರೆ, ಟ್ಯಾಕ್ಸಸ್ ಎಲ್ಲ ಹೆಚ್ಚು ಮಾಡ್ತಿದ್ದಾರೆ, ಅದೊಂದಿದೆ. ಸೊ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಂಸ್ಥೆಯಿಂದ ನಾವು ಆ್ಯಂಟಿ ಟೊಬ್ಯಾಕೋ ಅವೇರ್ನೆಸ್ ಸೆಷನ್ಸ್ ಅಂತ ಎಲ್ಲ ಶಾಲೆಗಳಲ್ಲಿ ಮಾಡ್ತೀವಿ. ನಾವು ಟಾರ್ಗೆಟ್ ಮಾಡ್ತಿರೋದು 8th, 9th, 10th ಸ್ಟ್ಯಾಂಡರ್ಡ್ ಚಿಲ್ಡ್ರನ್, ಟೀನೇಜರ್ಸ್. ಯಾಕಂದರೆ ಈ ವಯಸ್ಸಿನಲ್ಲಿ ಅವ್ರಿಗೆ ಈ ಮಾಹಿತಿ ಕರೆಕ್ಟಾಗಿ ಹೋದರೆ ಖಂಡಿತ ಅದರಿಂದ ಒಂದು ಇಂಪ್ಯಾಕ್ಟ್ ಇರುತ್ತೆ. ಇನ್ನೊಂದು, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಈ ವರ್ಷ ಒಂದು 200ಗಿಂತ ಹೆಚ್ಚು ಸೆಷನ್ಸ್ ಮಾಡಿದ್ದೀವಿ, ಆ್ಯಂಟಿ ಟೊಬ್ಯಾಕೋ ಸೆಷನ್ಸ್. ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳು ಬಂದು, ಇಲ್ಲ ನಮ್ಮ ತಂದೆ ಸಿಗರೆಟ್ ಸೇರ್ತಾರೆ, ಅವರು 10 ವರ್ಷದಿಂದ ಸಿಗರೆಟ್ ಸೇರ್ತಾ ಇದ್ದಾರೆ, ನಾವು ಹೆಂಗೆ ಬಿಡಿಸ್ಬೇಕು ಅವ್ರಿಗೆ ಈ ಅಭ್ಯಾಸ ಅಂತ ನಮ್ಮನ್ನು ಬಂದು ಕೇಳಿದ್ದಾರೆ. ಆವಾಗ ನಮಗೆ ತುಂಬ ಅದು ವಿ ಫೀಲ್ ವೆರಿ ಪ್ರೌಡ್. ಓಕೆ, ಬಿಕಾಸ್ ಟುಡೇಸ್ ಚಿಲ್ಡ್ರನ್ ಟುಮಾರೋಸ್ ಸಿಟಿಸನ್ಸ್. ಸೊ ಅವ್ರಿಗೆ ಈ ಥಾಟ್ ಬಂದಿದೆ ಅಂದರೆ ಅವ್ರಿಗೆ ಅರ್ಥ ಆಗಿದೆ ಅಂತ, ಇದರಿಂದ ಆಗೋ ಪರಿಣಾಮಗಳೇ ಅರ್ಥ ಆಗಿದೆ ಅಂತ. ಅದಕ್ಕೆ ಅವ್ರಿಗೆ ನಾವು ಹೇಳ್ತೀವಿ, ನಾವು ಟೊಬ್ಯಾಕೋ ಸೆಸೇಷನ್ ಕೌನ್ಸಿಲಿಂಗ್ ಮಾಡ್ತೀವಿ. ಸೊ ಯಾರೇ ತಂಬಾಕು ಬಿಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿದ್ದರೆ ಈ ಫೋನ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಸರ್ಕಾರಗಳು ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ತಂಬಾಕು ಈ ಉತ್ಪನ್ನಗಳ ಮಾರಾಟವನ್ನ ಕಡಿಮೆ ಮಾಡಬೇಕು, ಅಥವಾ ಅದ್ರ ರೇಟನ್ನು ಹೆಚ್ಚು ಮಾಡೋದಿರ್ಬೋದು, ಅಥವಾ ಅದರ ಪ್ಯಾಕೆಟ್ಗಳ ಮೇಲೆ ಕ್ಯಾನ್ಸರ್ನ ಚಿತ್ರಗಳನ್ನು ಹಾಕೋದಿರ್ಬೋದು. ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಚಿತ್ರಮಂದಿರಗಳಲ್ಲಿ ನೋಡಿರ್ತೇವೆ, ಅದರಲ್ಲಿ ಹೋದ ತಕ್ಷಣನೇ ಒಂದು ಟಾರ್ ಅಂತ ಹಿಂಡಿ ತೋರಿಸ್ತಾರೆ, ಅದನ್ನ ನೋಡ್ಕೊಂಡಿರ್ತಾರೆ, ಆದ್ರೆ ಇಂಟರ್ವಲ್ ಅಲ್ಲಿ ಬಿಟ್ಟಾಗ ಹೋದಾಗ ಸ್ಮೋಕ್ ಮಾಡ್ತಾರೆ. ಇಂತಹ ಮನಸ್ಥಿತಿ ಇರುವಂತಹ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ? ಸರ್, ಎಲ್ಲರೂ ನಾವು ಮೂವಿ ಥಿಯೇಟ್ರಿಗೆ ಹೋಗಿರ್ತೇವೆ, ಫಸ್ಟ್ 30 seconds ಏನು ತೋರಿಸ್ತಾರೋ ಆವಾಗ ಎಷ್ಟೊಂದು ಜನ ಅದನ್ನ ನಾವು ಗಮನ ಕೊಡ್ತಾ ಇದ್ದೀವಿ, ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಓಕೆನಾ, 30-35 seconds ಆ್ಯಡ್ ಏನಿದೆಯೋ ಆವಾಗ ಅವ್ರು ಮೊಬೈಲ್ ನೋಡ್ತಾ ಇರ್ಬೋದು, ಇಲ್ಲ ಫೋನ್ ಮಾತಾಡ್ತಾ ಇರ್ಬೋದು. ಓಕೆನಾ, ಸೊ ಇದು ಯಾವಾಗ ಗೊತ್ತಾಗತ್ತೆ ಅಂದರೆ ಅವ್ರಿಗೇನಾದರೂ ಈ ಥರ ಆದಾಗ ಆವಾಗ ಗೊತ್ತಾಗತ್ತೆ. ಒಂದು.
ಇನ್ನೊಂದು ನಾನು ಅದೇ ಹೇಳಿದ್ನಲ್ಲ, ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಹೇಗೆ ಅಂತ ಅಂದರೆ, ಈಗ ಕೊರೋನಾ ಕಾಲದಲ್ಲಿ ಯಾಕೆ ನಾನು ಕೊರೋನಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ, ಒಂದು 2 ವರ್ಷ ನಾವು ಹೆಂಗಾಗ್ಬಿಟ್ಟಿದೆ ಎಲ್ಲರಿಗೂ ನಮಗೆ ಗೊತ್ತು. ಕೊರೋನಾ ವೈರಸ್ಸಿಂದ ಕೋವಿಡ್ ಬಂತು ಅಂತ ನಾವು ಎಲ್ಲ ದೂರ ಇದ್ವಿ, ಎಲ್ಲ ಇದ್ವಿ. ಬಟ್ ಈ ತಂಬಾಕು ಹಂಗಲ್ಲ, ಇಟ್ಸ್ ಎ ಸ್ಲೋ ಪಾಯ್ಸನ್. ಓಕೆ, ಇವತ್ತು ತಂಬಾಕು ತಗೊಂಡ್ರೆ ನಾಳೆ ಕ್ಯಾನ್ಸರ್ ಬಂದರೆ ಅದು ಖಂಡಿತ ಜನ ಯಾರು ಅದ್ರ ಹತ್ರ ಹೋಗ್ತಿರ್ಲಿಲ್ಲ. ಬಿಕಾಸ್ ಇಟ್ಸ್ ಎ ಸ್ಲೋ ಪಾಯ್ಸನ್ನ. ಅದು ಎಷ್ಟು ಟೈಮ್ ತಗೊಳುತ್ತೋ ಒಂದು ಲೆವೆಲ್ ರೀಚ್ ಆಗೋಕ್ಕೆ, ನಿಕೋಟಿನ್ ಲೆವೆಲ್ಸ್ ಅಂತ ಹೇಳ್ತೀವಿ. ನಿಕೋಟಿನ್ ಇಸ್ ದ ಕೆಮಿಕಲ್ ತಂಬಾಕು ಅಲ್ಲಿರೋದು. ಅದು ಏನು ಅಂದರೆ ಆ ಟೈಮಲ್ಲಿ ನಮ್ಮ ದೇಹದಕ್ಕೆ ಒಂದು ಹ್ಯಾಪಿನೆಸ್ ನೀಡುತ್ತೆ. ಓಕೆ, ನಿಕೋಟಿನ್ ಟ್ರಾಪ್ ಅಂತ ಹೇಳ್ತೀವಿ. ಓಕೆನಾ, ಅದರಲ್ಲಿ ಜನ ದೇ ಆರ್ ಲಿವಿಂಗ್ ಇನ್ ದಟ್. ಯಾವಾಗ ಅದನ್ನು ಅರ್ಥ ಮಾಡಿಕೊಂಡು ಹೊರಗಡೆ ಬರ್ತಾರೋ ಆವಾಗ ಖಂಡಿತ ಅವರು ಕಡಿಮೆ ಮಾಡೋಕ್ಕೆ ಇದೆ. ಬಟ್ ಇತ್ತೀಚೆಗೆ ಅವೇರ್ನೆಸ್ ಸ್ವಲ್ಪ ಹೆಚ್ಚಾಗಿದೆ. ಸರ್, ಇನ್ನು ಕೊನೆಯದಾಗಿ ಯಾರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೋ ಅವರು ದೈಹಿಕವಾಗಿ ಬಳಲೋದಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಅವರಿಗೆ ಸಾಕಷ್ಟು ಬಳಲಿ ಬೆಂಡಾಗಿ ಹೋಗಿರ್ತಾರೆ ಅಂತ ಹೇಳ್ಬೋದು. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕ್ಯಾನ್ಸರ್ ಅನ್ನೋ ಒಂದು ರೋಗ ನಾವು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂದರೆ, ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಇನ್ನೊಂದು ಎಮೋಷ್ನಲ್ ಪ್ರಾಬ್ಲಮ್ಸ್. ಬಿಕಾಸ್ ಅದು ಬಿಗ್ ಸಿ ಅಂತ ಕರಿತೀವಿ. ಓಕೆನಾ, ಡಯಾಗ್ನೋಸಿಸ್ ಯಾವಾಗ ಅದು ಗೊತ್ತಾಗುತ್ತೋ ಕ್ಯಾನ್ಸರ್ ಇದೆ ಅಂತ, ಆವಾಗಿಂದ ಅದನ್ನು ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ಅಲ್ಲಿ ನಾವು ಅದನ್ನು ನೋಡಬೇಕು. ಒಂದು, ನಾವು ಇಷ್ಟೊತ್ತು ಮಾತಾಡಿರೋ ಫೈನಾನ್ಷಿಯಲ್ ಕನ್ಸ್ಟೆನ್ಸ್ ರೀತಿಯಲ್ಲಿ. ಇನ್ನೊಂದು ಎಮೋಷ್ನಲ್ ಟ್ರಾಮಾ. ಸೊ ಮಾನಸಿಕವಾಗಿ ಅವ್ರಿಗೆ ತುಂಬ ಒತ್ತಡ ಇರುತ್ತೆ. ಅವ್ರಿಗೆ ಅಲ್ಲ, ಅವರು ಕೇರ್ ಗಿವರ್ಸ್ಗೂ, ಅವರು ಫ್ಯಾಮಿಲಿಯವ್ರಿಗೂ ಇರುತ್ತೆ. ಸೊ ಕೌನ್ಸಿಲಿಂಗ್, ಸೈಕೋ ಆಂಕಾಲಜಿ ಅಂತ ಇದೆ. ಸೈಕೋ ಆಂಕಾಲಜಿಸ್ಟ್ ಯಾರು ಅಂತಂದರೆ, ಯಾರಿಗೆ ಈ ಕ್ಯಾನ್ಸರ್ ಬಂದಿರುತ್ತೋ ಅವ್ರಿಗೂ ಆಮೇಲೆ ಅವ್ರ ಫ್ಯಾಮಿಲಿಯವ್ರಿಗೂ ಫಸ್ಟ್ ಕೌನ್ಸಿಲಿಂಗ್ ಮಾಡ್ತಾರೆ. ನೀವು ಹೇಗಿರಬೇಕು, ಹೇಗೆ ಇದನ್ನು ತಗೋಬೇಕು. ಆ್ಯಂಡ್ ನಾನು ಹೇಳ್ದಂಗೆ ಕ್ಯಾನ್ಸರ್ನ ಜಯಿಸಿ ನಾರ್ಮಲ್ ಲೀಫ್ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಸರ್ವೈವರ್ಸ್ ಅಂತ, ವಾರಿಯರ್ಸ್ ಅಂತ ಹೇಳ್ತೀವಿ. ಅವರು ಹೊರಗಡೆ ಬರಬೇಕು. ಅವರು ಸ್ಟೋರೀಸ್ಗಳನ್ನ ಶೇರ್ ಮಾಡಬೇಕು. ಈಗ ನಾವು ಸೋಷಿಯಲ್ ಮೀಡಿಯಾನ ನಾವು ಎಲ್ಲರೂ ಹೇಗೆ ಬಳಸ್ತೀವಿ ಗೊತ್ತು. ಸೊ ಸೋಷಿಯಲ್ ಮೀಡಿಯಾ ಅಲ್ಲಿ ಈ ಕ್ಯಾನ್ಸರ್ ವಾರಿಯರ್ ಸ್ಟೋರೀಸು ಹೆಚ್ಚಾಗಿ ಬಂದರೆ ಅವರು ಅದನ್ನು ನೋಡಿ ಅವ್ರಿಗೂ ಒಂದು ಧೈರ್ಯ ಬರುತ್ತೆ. ಇನ್ನೊಂದು, ಪರ್ಸ್ನಲಿ ಈ ಸೈಕೋ ಆಂಕಾಲಜಿಸ್ಟ್ಗಳು ಖಂಡಿತ ಹೆಲ್ಪ್ ಆಗ್ತಾರೆ. ಆ್ಯಂಡ್ ನಮ್ಮಂಥ NGOಸ್ಗಳಿಂದ, ಎಕ್ಸಾಂಪಲ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ನಾವು ಎಮೋಷ್ನಲ್ ಸಪೋರ್ಟ್ ಟೀಮ್ ಅಂತ ಇದೆ. ಇದರಲ್ಲಿ ಬೆಂಗಳೂರಲ್ಲಿ 9 ಹಾಸ್ಪಿಟಲ್ಸ್ಗೆ ನಮ್ಮ ವಾಲಂಟಿಯರ್ಸ್ ಹೋಗ್ತಾರೆ. 25 ಜನ ವಾಲಂಟಿಯರ್ಸ್ ಇದ್ದಾರೆ. ಸೊ ಆನ್ ಎ ಪರ್ಟಿಕ್ಯುಲರ್ ಡೇ ಪರ್ಟಿಕ್ಯುಲರ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಸ್ವಲ್ಪ ಎಮೋಷ್ನಲ್ ಕೌನ್ಸಿಲಿಂಗ್ ಮಾಡಿ ಬರ್ತಾರೆ. ಸೊ ದ ಬೆಸ್ಟ್ ಥಿಂಗ್ ಇದರಲ್ಲಿ ಏನು ಅಂದರೆ, ಇವ್ರು ಯಾರು ನಮ್ಮ ಎಂಪ್ಲಾಯೀಸ್ ಅಲ್ಲ, ದೇ ಆರ್ ಆಲ್ ವಾಲಂಟಿಯರ್ಸ್. ಸೈಕಲಾಜಿಕಲ್ ಡಿಸ್ಟ್ರೆಸ್ ಅನ್ನೋದು ಖಂಡಿತ ಕೌನ್ಸಿಲಿಂಗ್ ಬೇಕು. ಓಕೆ, ಸೊ ಫೈನಾನ್ಷಿಯಲ್ ಕೌನ್ಸಿಲಿಂಗ್, ಸೈಕಲಾಜಿಕಲ್ ಕೌನ್ಸಿಲಿಂಗ್ ಆದ್ರೇ ಕ್ಯಾನ್ಸರ್ ಪೇಷಂಟ್ಗೆ ಒಂದು ಟ್ರೀಟ್ಮೆಂಟ್ ಜರ್ನಿ ಸಾಧ್ಯವಾಗುತ್ತೆ ಆ್ಯಂಡ್ ಸ್ವಲ್ಪ ಸುಲಭವಾಗಿರುತ್ತೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ಯಾನ್ಸರ್ನ ಕುರಿತಂತೆ, ಮುಖ್ಯವಾಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕುರಿತಂತೆ, ಅದರ ಸೇವಾ ಕಾರ್ಯಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯ ವಂದನೆಗಳು. ನಮಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ತಮ್ಮ ಚಾನೆಲ್ಗೆ, ತಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಕ್ಯಾನ್ಸರ್ ಅನ್ನುವಂತಹ ಭಯಾನಕ ರೋಗವನ್ನು ನಾವೆಲ್ಲರೂ ಕೂಡ ಮೆಟ್ಟಿ ನಿಲ್ಲಬೇಕು. ಅದು ಸಾಧ್ಯ ಕೂಡ. ಈ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಈ ಸೇವಾ ಕಾರ್ಯ ನಿರಂತರವಾಗಿ ಮುಂದುವರಿಲಿ. ಅವರ ಸಹಾಯ ಸಲಹೆ ಇನ್ನಷ್ಟು ಜನರಿಗೆ ತಲುಪುವಾಗ ಆಗಲಿ ಅಂಥೇಳಿ ಆಶಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.